ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಜನವರಿ 18ರಂದು ತಾಲೂಕಿನ ಕುರ್ಕಿ ಹಿರೇತೊಗಲೇರಿಯ ಕಮಲಮ್ಮ ಗುರುಶಾಂತಪ್ಪ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷೆ ಸುಮತಿ ಜಯಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 8 ಗಂಟೆಗೆ ಕುರ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಟಿಟಿ ನಳಿನಾಕ್ಷಿ ವೆಂಕಟೇಶ್ ಧ್ವಜಾರೋಹಣ ನೆರವೇರಿಸಲಿದ್ದು, ಕಸಾಪ ಜಿಲ್ಲಾಧ್ಯಕ್ಷ ಬಿ ವಾಮದೇವಪ್ಪ ಪರಿಷತ್ತಿನ ಧ್ವಜಾರೋಹಣ ನೆರವೇರಿಸಲಿದ್ದು, ತಾವು ನಾಡ ಧ್ವಜಾರೋಹಣವನ್ನು ವಿವಿಧ ಗಣ್ಯರ ಸಮ್ಮುಖದಲ್ಲಿ ನೆರವೇರಿಸಲಾಗುವುದು ಎಂದರು. ಬೆಳಗ್ಗೆ 8:30ಕ್ಕೆ ವಿವಿಧ ಕಲಾ ತಂಡಗಳ ಮೆರಗಿನೊಂದಿಗೆ ನಡೆಯುವ ತಾಯಿ ಭುವನೇಶ್ವರಿ ಹಾಗೂ ಸರ್ವಾಧ್ಯಕ್ಷರ ಮೆರವಣಿಗೆಯನ್ನು ದಾವಣಗೆರೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಮಭೋವಿ ಉದ್ಘಾಟಿಸಲಿದ್ದಾರೆ ಎಂದರು. ಬೆಳಗ್ಗೆ 11 ಗಂಟೆಗೆ ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ ಅಧ್ಯಕ್ಷತೆಯಲ್ಲಿ ನಡೆಯುವ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮವನ್ನು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಉದ್ಘಾಟಿಸಲಿದ್ದು, ಸಾಹಿತಿ ಎಸ್ ಸಿದ್ದೇಶ್ ಕುರ್ಕಿ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಉಪಸ್ಥಿತರಿರುವವರು ಎಂದರು. ಅಜಾತ ಶತ್ರು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಮಹಾದ್ವಾರವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಉದ್ಘಾಟಿಸಲಿದ್ದಾರೆ ಎಂದರು. ಸಾಹಿತಿ ಆಕಾಶವಾಣಿ ನಿರ್ದೇಶಕ ಡಾಕ್ಟರ್ ಬಸವರಾಜ್ ಸಾದರ ಪ್ರಧಾನ ಭಾಷಣ ಮಾಡಲಿದ್ದು, ಜಿಲ್ಲಾ ಪಂಚಾಯತ್ ಸಿಇಒ ಗೆತ್ತೆಮಾದ ವಿಠ್ಠಲರಾವ್, ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜು ನಿರ್ದೇಶಕ ಪ್ರೊಫೆಸರ್ ವೈ ವೃಷಭೇಂದ್ರಪ್ಪ, ಎಸ್ಪಿ ಉಮಾ ಪ್ರಶಾಂತ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ವೀರೇಶ್ ಎಸ್ ಒಡೆಯನಪುರ, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಜಿ ಕೊಟ್ರೇಶ್, ದಾವಣಗೆರೆ ತಹಶೀಲ್ದಾರ್ ಡಾಕ್ಟರ್ ಎಂಬಿ ಅಶ್ವಥ್ ಸೇರಿದಂತೆ ಮತ್ತಿತರ ಗಣ್ಯರು, ಅಧಿಕಾರಿಗಳು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ ಬಿ ವಾಮದೇವಪ್ಪ, ಜಿಲ್ಲಾ ಕಾರ್ಯದರ್ಶಿ ದಿಳ್ಯಪ್ಪ, ಪದಾಧಿಕಾರಿಗಳಾದ ಪಾಲಾಕ್ಷಪ್ಪ, ಷಡಾಕ್ಷರಪ್ಪ, ಈಶ್ವರಪ್ಪ, ಸಿದ್ದೇಶ್ ಕುರ್ಕಿ, ಆನೆಕೊಂಡ ಲಿಂಗರಾಜ್, ಶಿವಶಂಕರ್ ಇದ್ದರು. ಇದೇ ದಿನಾಂಕ 18ರಂದು ಭಾನುವಾರ ನಾವು ಕುರ್ಕಿ ಮತ್ತು ಹಿರೇತೊಗಲೇರಿ ಮಧ್ಯೆ ಕಮಲಮ್ಮ ಗುರುಶಾಂತಪ್ಪ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದೀವಿ. ಸಾಮಾನ್ಯವಾಗಿ ನಮ್ಮ ತಾಲೂಕಿನ 11 ಸಮ್ಮೇಳನಗಳಲ್ಲಿ 1 ಸಮ್ಮೇಳನ ಮಾತ್ರ ನಗರದಲ್ಲಿ ನಡೆದಿದೆ. ಇನ್ನು 11 ಸಮ್ಮೇಳನಗಳು ಸಹ 10 ಸಮ್ಮೇಳನಗಳು ಎಲ್ಲ ಗ್ರಾಮೀಣ ಭಾಗದಲ್ಲೇ ನಡೆದಿದೆ. ಈ ಒಂದು ಸಮ್ಮೇಳನವನ್ನು ಸಹ ನಾವು ಗ್ರಾಮೀಣ ಭಾಗದಲ್ಲಿ ಮಾಡಬೇಕು ಅಂಥೇಳಿ, ಅದು ನಮ್ಮ ಜಿಲ್ಲಾಧ್ಯಕ್ಷರ ಹುಟ್ಟೂರಾದಂತಹ ಆ ಭಾಗದಲ್ಲಿ ಮಾಡಬೇಕು ಅಂಥೇಳಿ ಹಮ್ಮಿಕೊಂಡ್ವಿ. ಬೆಳಗ್ಗೆ ಈ ಒಂದು ಕಾರ್ಯಕ್ರಮದ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ನಾವು ಎಸ್ ಸಿದ್ದೇಶ್ ಕುರ್ಕಿ ಅವರನ್ನು ನಾವು ಆಯ್ಕೆ ಮಾಡಿದ್ದೀವಿ. ನಮ್ಮೆಲ್ಲ ಪದಾಧಿಕಾರಿಗಳು ಸರ್ವಾನುಮತದಿಂದ. ಅವರು ಸಹ ಸಾಕಷ್ಟು ಪುಸ್ತಕಗಳನ್ನು ಬರೆದುಬಿಟ್ಟು ಸಾಹಿತ್ಯದಲ್ಲಿ ಸಾಕಷ್ಟು ಕೃಷಿಯನ್ನು ಮಾಡಿದ್ದಾರೆ. ಅಂಥವರು ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಈ ಸಮ್ಮೇಳನದಲ್ಲಿ ಬೆಳಗ್ಗೆನೇ ಧ್ವಜಾರೋಹಣ ಇರುತ್ತೆ. ನಾಡಧ್ವಜ, ರಾಷ್ಟ್ರಧ್ವಜ ಹಾಗೂ ಪರಿಷತ್ತಿನ ಧ್ವಜವನ್ನು ಆರೋಹಣ ಮಾಡ್ತೀವಿ. ತದನಂತರ ಸಮ್ಮೇಳನದ ಏನು ತಾಯಿ ಭುವನೇಶ್ವರಿಯ ಹಾಗೂ ಸಮ್ಮೇಳನದ ಸರ್ವಾಧ್ಯಕ್ಷರ ಒಂದು ಅದ್ಧೂರಿ ಮೆರವಣಿಗೆ ಇರುತ್ತೆ. ಹಲವಾರು ಕಲಾ ತಂಡಗಳು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಹಾಗೂ ಶಾಲಾ ಮಕ್ಕಳು ಮತ್ತು ಬೇರೆ ಬೇರೆ ಸ್ಥಳೀಯ ಕಲಾವಿದರು ಸಹ ಈ ಒಂದು ಸಮ್ಮೇಳನದ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಕುರ್ಕಿ ಮತ್ತು ಹಿರೇತೊಗಲೇರಿ 2 ಗ್ರಾಮಗಳಲ್ಲೂ ಸಹ ಮೆರವಣಿಗೆ ಇರುತ್ತೆ. ತದನಂತರ 11 ಗಂಟೆಗೆ ಈ ಸಮ್ಮೇಳನದ ಉದ್ಘಾಟನಾ ಸಮಾರಂಭ ಇರುತ್ತೆ. ಅದಕ್ಕೆ ನಾವು ಎಸ್ ಮಲ್ಲಿಕಾರ್ಜುನ್ರವರು ಹಾಗೂ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರೆಲ್ಲ ಆಗಮಿಸ್ತಾರೆ. ಇದರಲ್ಲಿ ನಾವು ಮಹಾದ್ವಾರವನ್ನು ನಮ್ಮ ಅಜಾತ ಶತ್ರುಗಳಾದಂತಹ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿಯವರ ಹೆಸರಲ್ಲಿ ಮಹಾದ್ವಾರವನ್ನು ಮಾಡಿದ್ದೀವಿ. ಅದರ ಉದ್ಘಾಟನೆಯನ್ನು ಎಸ್ ಮಲ್ಲಿಕಾರ್ಜುನ್ರವರು ನೆರವೇರಿಸ್ಕೊಡ್ತಾರೆ. ಹಾಗೂ ಅಲ್ಲೇ ಸ್ಥಳೀಯರಾಗಿರ್ತಕ್ಕಂತಹ KG ಮಹೇಶ್ವರಪ್ಪನವರು, ರಾಜ್ಯಸಭಾ ಮಾಜಿ ಸದಸ್ಯರು ಕುರ್ಕಿ, ಇವರ ಸಭಾಂಗಣವನ್ನು ಉದ್ಘಾಟನೆ ಮಾಡ್ತಕ್ಕಂಥವರು ನಮ್ಮ ದೂಡಾದ ಅಧ್ಯಕ್ಷರಾಗಿರ್ತಕ್ಕಂತಹ ದಿನೇಶ್ ಕೆ ಶೆಟ್ಟಿಯವರು ಹಾಗೂ ಶ್ರೀ BG ಚನ್ನಪ್ಪಗೌಡರು ಮತ್ತು ಶ್ರೀ SG ಚನ್ನಬಸಪ್ಪಗೌಡರು, ಇವರಿಬ್ಬರನ್ನು ಸ್ವತಂತ್ರ ಪೂರ್ವದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆಯ ಮಾಜಿ ಸದಸ್ಯರುಗಳಾಗಿದ್ದರು. ಅವರ ಹೆಸರಿನಲ್ಲಿ ನಾವು ಈ ಒಂದು ವೇದಿಕೆಯನ್ನು ಮಾಡಿದ್ದೀವಿ. ಇದರ ಉದ್ಘಾಟನೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ನೆರವೇರಿಸಿಕೊಡ್ತಾರೆ. ಹಾಗೂ ಶ್ರೀ KG ಮರಳು ಸಿದ್ದಪ್ಪಗೌಡರು ಕುರ್ಕಿ,
ಇವರ ಮಾಜಿ ಚೇರ್ಮನ್ರಾಗಿದ್ದರು. ಇವರ ಒಂದು ಪುಸ್ತಕ ಭಂಡಾರವನ್ನು ಉದ್ಘಾಟನೆ ಮಾಡ್ತಕ್ಕಂಥವ್ರು ಶ್ರೀ GH ಮರಿಯೋಜಿರಾವ್ ಅವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ತದನಂತರ ಪ್ರಧಾನ ಭಾಷಣವನ್ನು ಮಾಡ್ತಕ್ಕಂಥವ್ರು ಈ ಒಂದು ಸಮ್ಮೇಳನದಲ್ಲಿ ಶ್ರೀ ಬಸವರಾಜ್ ಸಾದರ್ ಅಂತ ಹೇಳಿಬಿಟ್ಟು ಇವರು ಸಾಹಿತಿಗಳು ಹೌದು, ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿನಲ್ಲಿ ಅವರು ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ, ಮತ್ತು ಆಕಾಶವಾಣಿಯಲ್ಲಿ ನಿರ್ದೇಶಕರಾಗಿಯೂ ಸಹ ಕೆಲಸವನ್ನು ಮಾಡಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲೂ ಸಹ ಸಾಕಷ್ಟು ಕೃತಿಗಳನ್ನು ಅವರು ಬರೆದಿದ್ದಾರೆ. ಅಂಥವರು ಈ ಒಂದು ಸಮ್ಮೇಳನದಲ್ಲಿ ಪ್ರಧಾನ ಭಾಷಣವನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ. ಹಾಗೆಯೇ ಈ ಸಮ್ಮೇಳನದ ಸವಿ ನೆನಪಿಗಾಗಿ ನಾವು ಕುರ್ಕಿ ಹಿರೇತೊಗಲುರಿ ಅಪೂರ್ವ ಸಂಗಮ ಅಂತಕ್ಕಂಥ ಒಂದು ನುಡಿ ತೇರು ಅನ್ನುವಂಥ ಒಂದು ಸ್ಮರಣ ಸಂಚಿಕೆಯನ್ನು ಹೊರತರ್ತಾ ಇದ್ದೀವಿ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಶ್ರೀ ಗೀತಿ ಮಾಧವ ವಿಠ್ಠಲರಾವ್ ಅವರು ಭಾಗವಹಿಸ್ತಿದ್ದಾರೆ. ಹಾಗೂ ಉಮಾ ಪ್ರಶಾಂತ್ ಅವರು ಬರ್ತಿದ್ದಾರೆ. ಋಷಭೇಂದ್ರಪ್ಪನವರ ಹಲವಾರು ಅತಿಥಿ ಗಣ್ಯರು ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ತದನಂತರ ಸಾಹಿತ್ಯ ಚಿಂತನ ಮಂಥನ ಗೋಷ್ಠಿ ನಡೆಯುತ್ತೆ. ಅದರ ಅಧ್ಯಕ್ಷತೆಯನ್ನು ವಹಿಸ್ತಾ ಇರ್ತಕ್ಕಂಥವ್ರು ಶ್ರೀ BN ಮಲ್ಲೇಶ್ರವರು, ಹಿರಿಯ ಸಾಹಿತಿಗಳು. ಜೊತೆಗೆ ವಿಷಯ ಮಂಡನೆ ಮಾಡತಕ್ಕಂಥವ್ರು ಶ್ರೀ HG ಜ್ಯೋತಿ ಗಣೇಶ್ರವರು ಗೋಪ್ನಾಳು. ಇವರು ಇನ್ಸೈಟ್ IAS ಏನು ಅಕಾಡೆಮಿ ಇದೆಯಲ್ಲ ಅದರ ಒಂದು ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಮಯ, ಸಂಕಲ್ಪ ಮತ್ತು ಸಾಧನೆ ಅಂತಕ್ಕಂಥ ವಿಷಯವನ್ನು ಕುರಿತುಬಿಟ್ಟು ಯುವಕರಿಗೆ ಸ್ಫೂರ್ತಿಯಾಗುವಂತಹ ಒಂದು ಭಾಷಣವನ್ನು ಇವರು ಅಲ್ಲಿ ವಿಷಯವನ್ನು ಮಂಡನೆ ಮಾಡ್ತಾರೆ. ಜೊತೆಗೆ ಜಾನಪದ, ಗ್ರಾಮೀಣ ಬದುಕಿನಲ್ಲಿ ಜಾನಪದ ಸೊಗಡು ಅಂತ ಹೇಳಿಬಿಟ್ಟು ಜಾನಪದ ತಜ್ಞರಾಗಿರ್ತಕ್ಕಂಥ ಶ್ರೀ KC ನಾಗರಜ್ಜಿಯವರು ವಿಷಯವನ್ನು